ವಿಚಾರವಾಗಿ ಬರೋದಾದ್ರೆ ಯಾವ ಅಂತ ಕ್ರಿಮಿನಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ಇಷ್ಟೊಂದು ಸುದ್ದಿ ಆಗಿರ್ಲಿಲ್ಲ. ಮಾಧ್ಯಮದವ್ರು ಕೂಡ ಆತ ಅಲ್ಲಿ ಹೊರಟಿರೋದು, ಲ್ಯಾಂಡಿಂಗ್ ಆಗಿರೋದು, ಈ ತರನ ಅಂತದ್ದು ಲೈವ್ ಟ್ರ್ಯಾಕಿಂಗ್ ಅನ್ನ ಫಾರಿನ್ ಇಂದ ಬಂದಂತ ಫ್ಲೈಟ್ ಹಿಂದೆ ಬಿದ್ದಂತದ್ದು ಉದಾಹರಣೆಗಳಿಲ್ಲ. ಪ್ರಜ್ವಲ್ ವಿಚಾರವಾಗಿ ಬಿದ್ದಂತದ ಕಾರಣ ಅಂತ ಅಂದ್ರೆ ಆತನ ವಿರುದ್ಧವಾಗಿ ಕೇಳಿ ಬಂದಿರುವಂತದ್ದು ಆರೋಪ ಒಂದೆರಡಲ್ಲ, ಬಹಳಷ್ಟು ಆರೋಪಗಳು ದಾಖಲಾಗಿರುವಂತಹ ಪ್ರಕರಣಗಳು ಕೂಡ 4. ಸೊ ಈಗ ನಾವು ನೋಡ್ತಾ ಇದೀವಲ್ಲ, ಟರ್ಮಿನಲ್ 2ಗೆ ಸಂಬಂಧಪಟ್ಟ ಹಾಗಿನ ರನ್ವೇನಲ್ಲಿ ಪ್ರಜ್ವಲ್ ಇರುವಂತ ವಿಮಾನ ಬಂದು ಇಳಿತಾ ಇರುವಂತದನ್ನ ನೋಡ್ತಾ ಇದೀವಿ. 34 ದಿನಗಳ ನಂತರದಲ್ಲಿ ಅಂತೂ ಕಾಯುವಿಕೆಗೆ ಒಂದು ಅಂತ್ಯ ಬಂದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಈ ಪ್ರಕರಣದಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು, ಷಡ್ಯಂತ್ರ ಎಷ್ಟು, ಮಾಡಿದಂತ ಅಪರಾಧಗಳು ಎಷ್ಟು, ಆರೋಪಗಳು ಯಾವ್ದ್ಯಾವ್ದು ಸುಳ್ಳು, ಯಾವ್ದ್ಯಾವ್ದು ಸತ್ಯ, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂತ ಒಂದು ಹಂತದ ಕಾಲಘಟ್ಟ ಈ ಕ್ಷಣದಿಂದ ಆರಂಭ ಆಗ್ತಾ ಇದೆ ಅಂತ ನಾವಿಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಅದು ಪ್ರಜ್ವಲ್ ರೇವಣ್ಣ ಮ್ಯೂನಿಕ್ ನಿಂದ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ರನ್ವೇಗೆ ಲ್ಯಾಂಡ್ ಆಗ್ತಾ ಇರುವಂತ ಈ ಸಂದರ್ಭದ ಮುಖೇನವಾಗಿ ಹೊಸ ರೀತಿಯಾದಂತ ಒಂದ್ ರೀತಿಯ ಅಧ್ಯಾಯ ಇವತ್ತಿನಿಂದ ಶುರು ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತೆಲ್ಲೋ ಇಲ್ಲಿ ತನಕ ಎಲ್ಲವೂ ಕೂಡ ಒಂದ್ ರೀತಿ ಒನ್ ಸೈಡೆಡ್ ಆಗಿತ್ತು. ಯಾರು ಡಿಪೆಂಡ್ ಮಾಡ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ? ಯಾರು ಕೂಡ ಡಿಪೆಂಡ್ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ, ಅವ್ರ ತಂದೆಯನ್ನು ಹೊರತುಪಡಿಸಿ. ಅವ್ರ ತಂದೆ ಕೂಡ ಏನ್ ಹೇಳಿದ್ದು, ಯಾವ್ದೋ 3-4 ವರ್ಷದ ಹಿಂದಿನ ವಿಡಿಯೋಗಳು ಅನ್ನುವಂತ ಹೇಳಿದ್ರು. ಆ ವಿಡಿಯೋಗಳು ಸತ್ಯನೋ ಅಸಲಿನೋ ನಕಲಿನೋ ಇದೆಲ್ಲಾ ಪ್ರಶ್ನೆಗಳಿರುವಂತ ಸಂದರ್ಭದಲ್ಲಿ 3-4 ವರ್ಷದ ಹಿಂದಿನ ವಿಡಿಯೋ ಅಂತ ರೇವಣ್ಣ ಹೇಳಿದ್ರು. ಅದು ಸತ್ಯನೋ ಸುಳ್ಳೋ ನಕಲಿನೋ ಅಸಲಿನೋ ಅದನ್ನು ಕೂಡ ಅವ್ರೇನ್ ಸರಿಯಾಗಿ ಹೇಳುವಂತ ಕೆಲಸ ಆಗಿಲ್ಲ. ಅವ್ರ ಪರವಾಗಿ ಯಾರು ಕೂಡ ಬಂದ್ಬಿಟ್ಟು ಇದು ನಕಲಿ ಅಂತ, ಇನ್ಫ್ಯಾಕ್ಟ್ ಅವರು ಸೇರಿದಂಗೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲಿ ತನಕ ಏನಾದ್ರು ಹೇಳಿಯಾರ ನಕಲಿ ಅಂತ ಹೇಳ್ಕೊಂಡ್ಬಿಟ್ಟು? ಅವರು ಕೂಡ ಹೇಳಿರ್ಲಿಲ್ಲ, ಅವ್ರ ತಂದೆ ಕೂಡ ಹೇಳಿರ್ಲಿಲ್ಲ, ಕುಮಾರಸ್ವಾಮಿ ಅವರು ಕೂಡ, ಅವರ ಚಿಕ್ಕಪ್ಪ ಕೂಡ ಹೇಳಿರ್ಲಿಲ್ಲ. ಕುಮಾರಸ್ವಾಮಿ ಅವರು ಒಂದಂತಲ್ಲಿ ಪ್ರಜ್ವಲ್ ಮಾಡಿದಂತ ತಪ್ಪು, ಅದು ಆತ ಈ ನೆಲದ ಕಾನೂನಿಗೆ ಆತ ಗೌರವವಾಗಿ ನಿಂತು ಆತ ತನ್ನಂದೇನು ತಪ್ಪಿಲ್ಲ ಅಂತ ಡಿಫೆಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಹೇಳಿದ್ದು ಬಿಟ್ರೆ, ಪ್ರಜ್ವಲ್ ಡಿ.ಕೆ. ಸುರೇಶ್ ಕೂಡ ವಿಚಾರ ಇಲ್ಲ, ಸ್ವಯಂಕೃತ ಅಪರಾಧ. 33 ದಿನ ಆದ್ಮೇಲೆ ಈಗ ಬರ್ತಿರುವಂತದ್ದು ನೋಡಿದ್ರೆ ಎಲ್ಲ ಸಾಕ್ಷ್ಯಗಳು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. SIT ತನಿಖೆ ಆಗ್ತಾ ಇದೆ, ತನಿಖೆ ಆದ್ಮೇಲೆ ಏನು ಅಂತ ನೋಡೋಣ. ಡಿ.ಕೆ. ಸುರೇಶ್ ಏನಕ್ಕೆ ಅಲ್ಲಿ ಹೋಗಿದ್ರು ಅನ್ನುವಂತ ಸಹಜವಾಗಿ ಪ್ರಶ್ನೆ ಮಾಡ್ತಾರೆ. ಬಹುಶಃ ಡೆಲ್ಲಿಯಿಂದ ಬರ್ತಾ ಇದ್ರು ಅಂತ ಕಾಣಿಸುತ್ತೆ. ಇವ್ರು ಬರೋ ಟೈಮಲ್ಲಿ ಅವ್ರು ಬಂದ್ರು ಅನ್ನುವಂತ ಕಾರಣಕ್ಕೆ ಅದಕ್ಕೇನ್ ಬೇರೆ ಹೊಸ ತರದ ಪುಕಾರೋ ಮತ್ತೊಂದಲ್ಲ, ಕೋಇನ್ಸಿಡೆನ್ಸ್ ಆಗಿರ್ಬೋದು ಅಷ್ಟೇ. 30 ದಿನ ಆಯ್ತು. 30 ದಿನಗಳ ಬಳಿಕ ಇದೀಗ SIT ವಶಕ್ಕೆ ಪ್ರಜ್ವಲ್ ಬಿದ್ದಿದ್ದಾನೆ. ಸೊ ಪ್ರಜ್ವಲ್ ಹೇಳದಂತ ಮಾತಿನ ಪ್ರಕಾರವಾಗಿ ಕೊನೆಗೂ ಆತ ಮಧ್ಯ ಟಿಕೆಟ್ ಬುಕ್ ಮಾಡಿರೋದು, ಆ ಟಿಕೆಟ್ ಮುಖೇನವಾಗಿ ಆತ ಬರ್ದೇ ಇರೋದು, ಈ ತರದೆಲ್ಲ ಬಹಳಷ್ಟು ನಡೆದಿದೆ. ಕೊನೆ ಹಂತದಲ್ಲಿ ಹೇಳದಂತ ಮಾತಿನ ಪ್ರಕಾರವಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಶುಕ್ರವಾರದಂದು ಬರ್ತೀನಿ ಅಂತ ಹೇಳಿದ್ದ. ಈಗ 1 ಗಂಟೆ ಸಂದರ್ಭ ಅಂತ ನಾವು ಅಂದ್ಕೊಂಡ್ರು ಕೂಡ, ಶುಕ್ರವಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಂಡ್ರು ಕೂಡ. ಸೊ ಇದೀಗ ಪ್ರಜ್ವಲ್ ಈಗ 31ನೇ ತಾರೀಕಿನಂದು ಆತ ಈಗ SIT ವಶಕ್ಕೆ ಬಿದ್ದಿರುವಂತಹ ಸಂದರ್ಭ. SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲವು ಫುಟೇಜ್ ಹಾಗೆ ಫೋಟೋಸ್ ಗಳನ್ನ ಕೂಡ ನೀವು ನೋಡಬಹುದಾಗಿದೆ. ಎಂಥ ಉಜ್ವಲವಾದಂತ ಭವಿಷ್ಯವನ್ನ ರೂಪಿಸ್ಕೊಳ್ಬಹುದಂತ ಅವಕಾಶ ಇತ್ತು ಪ್ರಜ್ವಲ್ಗೆ. ವಯಸ್ಸು ಕೇವಲ 33 ವರ್ಷ. ಪ್ರಜ್ವಲ್ 17ನೇ ಲೋಕಸಭಾ ಅವಧಿ ಏನಿತ್ತು ಅದರಲ್ಲಿ 3ನೇ ಅತಿ ಕಿರಿಯ ಸಂಸದ ಯಾರು? ಪ್ರಜ್ವಲ್. ಎಂಥ ಫ್ಯಾಮಿಲಿ, ಯಾರ ಮಗ, ಯಾರ ಮೊಮ್ಮಗ. ಸೊ ಅಂತದ್ದೇನೇ ಇದ್ರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅನ್ನುವಂಥದ್ದು ಮತ್ತೊಮ್ಮೆ ನಮ್ಮ ದೇಶದ ಮಟ್ಟಿಗೆ ಪ್ರೂವ್ ಆಗ್ತಾ ಇರುವಂತಹ ಸಂದರ್ಭ. ನೀವು ಮಾಜಿ ಪ್ರಧಾನಿನೇ ಇರ್ಬೋದು, ಪ್ರಧಾನಿ ಮಗನೇ ಇರ್ಬೋದು, ಪ್ರಧಾನಿ ಮೊಮ್ಮಗನೇ ಇರ್ಬೋದು, ಯಾರೇ ಇರ್ಬೋದು, ಕಾನೂನು ಸಾಮಾನ್ಯ ವ್ಯಕ್ತಿನೇ ಇರ್ಬೋದು, ದಾರಿಲಿ ಹೋಗೋ ವ್ಯಕ್ತಿ ಆಗಿರ್ಬೋದು, ಕಾನೂನಿನ ದೃಷ್ಟಿ ಅಂತ ಬಂದಂತ ಸಂದರ್ಭದಲ್ಲಿ ನೀವು ಒಂದೇ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇರುವಂತ ಸಂದರ್ಭ. ಸೊ ಇಲ್ಲಿ SIT ಪ್ರಜ್ವಲ್ ಅನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ಕೊಂಡು ನೋಡಿ, ಅಲ್ಲಿ ನೀವು ನೋಡ್ಬೋದು, ಬಹುಶಃ ಒಂದು ಪುಲ್ ಓವರ್ ಹಾಕೊಂಡಂತ ರೀತಿಯಾಗಿ ಕಂಡು ಬರ್ತಾ ಇದ್ದಾರೆ ಪ್ರಜ್ವಲ್. ಅಲ್ಲವರು ಈ ಪಿಂಕ್ ಶರ್ಟ್ ಅಲ್ಲಿ ಏನೋ ಕಂಡು ಬರ್ತಾ ಇದ್ದಾನೆ, ಕೈಯಲ್ಲಿ ಒಂದು ಫೈಲ್ ಇಟ್ಕೊಂಡು. ಆತ ಅಲ್ಲ, ಅದಾದ ನಂತರದಲ್ಲಿ ಯೂನಿಫಾರ್ಮ್ ಇಲ್ಲದೆ ಇರುವಂತ ವ್ಯಕ್ತಿ ಮತ್ತೊಬ್ಬ ಬರ್ತಾ ಇದ್ದಾನೆ ನೋಡಿ, ಆತನೇ ಪ್ರಜ್ವಲ್. ಸೊ ಪ್ರಜ್ವಲ್ ಇದೀಗ SIT ವಶಕ್ಕೆ ಬೀಳ್ತಾ ಇರುವಂತ ಸಂದರ್ಭ. ಇಡೀ ದೇಶ ನೋಡ್ತಾ ಇದೆ ಪ್ರಜ್ವಲ್ ಯಾವಾಗ ರಾಜ್ಯಕ್ಕೆ ಬರ್ತಾನೆ, ರಾಜ್ಯಕ್ಕೆ ಬಂದಂತ ದೇಶಕ್ಕೆ ಬರ್ತಾನೆ, ಕರ್ನಾಟಕಕ್ಕೆ ಬರ್ತಾನೆ, ಬೆಂಗಳೂರಿಗೆ ಬರ್ತಾನೆ, ವಶಕ್ಕೆ ಪಡೆಯುವಂತ ಪ್ರಕ್ರಿಯೆಗಳು ಹೇಗ್ ನಡೆಯುತ್ತೆ ಅನ್ನುವಂತನ ಇಡೀ ದೇಶ ನೋಡ್ತಾ ಇತ್ತು. ಸೊ ಇಡೀ ದೇಶ ಯಾವಾಗ ಬರ್ಬೇಕು, ಯಾವಾಗ ಬರ್ತಾನೆ, ಬಹಳಷ್ಟು ಮಂದಿ ಆತನ ಬೇಗ ಕೂಡಲೇ ಕರ್ಕೊಂಡ್ ಬರ್ಬೇಕು, ಸಂತ್ರಸ್ತೆಯರಿಗೆಲ್ಲ ನ್ಯಾಯ ಸಿಗ್ಬೇಕು, ಈ ತರದ ಹಲವು ಒತ್ತಡಗಳನ್ನ ಏರ್ತಾ ಇದ್ದಂತವ್ರೆ ಹೆಚ್ಚು. ಅದರಂತೆ ಇದೀಗ ಆ ಎಲ್ಲ ಕಾಯುವಿಕೆಗೆ ಅಂತದೆಲ್ಲ ಒತ್ತಾಯಕ್ಕೆ ಒಂದು ಹಂತದ ಇತಿಶ್ರೀ ಬಿದ್ದಂತ ಸಂದರ್ಭ ನೋಡಿ. ಅಲ್ಲಿ ಪ್ರಜ್ವಲ್
ರಾಜ್ಯಕ್ಕೆ ಬಂದಿರುವಂತ ಸಂದರ್ಭ. ಪ್ರಜ್ವಲನ್ನ ವಶಕ್ಕೆ ಪಡೆದಿರುವಂತ SIT ಅಧಿಕಾರಿಗಳು, ಅಲ್ಲಿ ಕೆಲ ರಾಜ್ಯದ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, CISF ಸಿಬ್ಬಂದಿ ಕೂಡ ಇದ್ದಾರೆ. ಅವರೆಲ್ಲ ಈಗ ಪ್ರಜ್ವಲನ್ನ ಕರ್ಕೊಂಡು ಹೊರಬರ್ತಾ ಇರುವಂತ ಸಂದರ್ಭವನ್ನ ನೋಡ್ತಾ ಇದ್ದೀರಾ. ಕೇವಲ ನಾನು ಮೊದಲೇ ಹೇಳಿದಂಗೆ ಮಾಧ್ಯಮದವರು ಅಥವಾ ಟಿವಿ ಮುಖೇನವಾಗಿ ನೋಡ್ತಾ ಇರುವಂತವ್ರು ಮಾತ್ರ ಅಲ್ಲ, ಏರ್ಪೋರ್ಟ್ ನಲ್ಲಿರುವಂತಹ ಹಲವು ಪ್ರಯಾಣಿಕರುಗಳು ಕೂಡ ಯಾರಪ್ಪ ಬರ್ತಾ ಇರುವಂತದಂತ VVIP ವ್ಯಕ್ತಿ ಅಂತ ನೋಡ್ತಾ ಇದ್ದು, ಕೊನೆಗೆ ಓ ಪ್ರಜ್ವಲ್ಲ ಅಂತ ರೀತಿಯಾಗಿ ಒಂದು ರಿಯಾಕ್ಷನ್ ಅವರಿಂದ ಬಂದಂತ ಸಂದರ್ಭ ಕೂಡ. ಸೊ ಏರ್ಪೋರ್ಟ್ ನಿಂದ SIT ಕಚೇರಿಯತ್ತ ಪ್ರಜ್ವಲನ್ನ ಕರೆತರುವಂತ ಕಾರ್ಯ ಆಗ್ತಾ ಇದೆ. ಪ್ರಜ್ವಲನ್ನ ವಶಕ್ಕೆ ಪಡೆದು ಸದ್ಯ SIT ಟೀಮ್ ಕರೆತರ್ತಾ ಇದೆ. ಪ್ರಜ್ವಲ್ ಅಧಿಕೃತವಾಗಿ SIT ಟೀಮ್ ನ ವಶಕ್ಕೆ ಬಿದ್ದಿದ್ದಾರೆ. ಏರ್ಪೋರ್ಟ್ ನಿಂದ SIT ಕಚೇರಿಯತ್ತ ಪ್ರಜ್ವಲನ್ನ ಕರೆತರುವಂತ ಕಾರ್ಯವೂ ಕೂಡ ನಡೀತಾ ಇದೆ. ಕರ್ಕೊಂಡ್ಬರೋದು, ಇಮಿಗ್ರೇಷನ್ ಆಫೀಸರ್ಸ್ ಹತ್ರ ಪರ್ಮಿಷನ್ ತೆಗೆದುಕೊಳ್ಳೋದು, ಸ್ಪೀಕರ್ಗೆ ಮಾಹಿತಿಯನ್ನು ಕೊಡೋದು, ಹೇಳಿಕೆಯಲ್ಲಿ ಈಗ ಸದ್ಯದ ಚಾಲ್ತಿಯಲ್ಲಿರುವಂತಹ ಸಂಸದ ಅವಧಿಯಾಗಿರುವಂತಹ ಕಾರಣಕ್ಕಾಗಿ ಆತನನ್ನ ವಶ ಪಡೆಯುವಂತ ನಿಟ್ಟಿನಲ್ಲಿ ಸ್ಪೀಕರ್ ಅನುಮತಿ, ಎಲ್ಲ ಪ್ರಕ್ರಿಯೆಗಳು ಕೂಡ ಬಹಳ ಕ್ವಿಕ್ ಆಗಿ ನಡೆದಿದೆ. KABಯಲ್ಲಿ ಪ್ರಜ್ವಲನ್ನ SIT ಟೀಮ್ ವಶಕ್ಕೆ ಪಡೆದಿದೆ. ಇದೀಗ ಆತನನ್ನ SIT ಕಚೇರಿಯತ್ತ ಕರೆತರುವಂತ ಕಾರ್ಯ ಕೂಡ ಆಗ್ತಾ ಇದೆ. ಇವಾಗ ಆತನ ಪರವಾಗಿರುವಂತ ಕೆಲ ವಕೀಲರುಗಳು ಕೂಡ ಬರೋದು, ಪೊಲೀಸರ ಬಳಿ ಕೆಲ ವಾದ ಪ್ರತಿವಾದ ಇದೆಲ್ಲವೂ ಕೂಡ ಕೊನೆ ಹಂತದಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ. ಅದೆಲ್ಲವನ್ನ ಮೀರಿ ಆತನ ವಿರುದ್ಧವಾಗಿ ಈಗ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್, ಅದಾದ ನಂತರದಲ್ಲಿ ಹಲವು ನೋಟಿಸ್ ಗಳನ್ನ ವಿಚಾರಣೆಗೆ ಹಾಜರಾಗುವಂತ ನಿಟ್ಟಿನಲ್ಲಿ ಹೊರಡಿಸಿರೋದು, ಅದಾದ ನಂತರದಲ್ಲಿ ಆತನ ವಶಕ್ಕೆ ಪಡೆಯುವಂತ ಎಲ್ಲ ವ್ಯವಸ್ಥೆಗಳು ಕೂಡ ಮೇಲಿನ ಮೇಲೆ ಆಗ್ತಾನೆ ಬಂದಿತ್ತು. ಹೀಗಾಗಿ ಬಹುಶಃ ಈ ಹಂತದಲ್ಲಿ ಆತನನ್ನ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ನೋ ಚಾನ್ಸ್. ಹಾಗಾಗಿ ಈಗ ಆಮೇಲೆ ಈ ಹಂತಕ್ಕೆ ಬಹುಶಃ ಪ್ರಜ್ವಲ್ನ ಏನು ಆಂಟಿಸಿಪೇಟರಿ ಬೇಲ್ ಇದು ಕೂಡ ಮುಗಿದೋಯ್ತು. ಅಂದ್ರೆ ಆಂಟಿಸಿಪೇಟರಿ ಬೇಲ್ ಏನು ಲಭ್ಯ ಆಗಿರ್ಲಿಲ್ಲ, ಆ ಪ್ರಕ್ರಿಯೆಗಳು ನಡೀತಾ ಇತ್ತಲ್ಲ ಅದು ಕೂಡ ಮುಗಿದೋಯ್ತು. ಬಂಧನಕ್ಕೂ ಮುಂಚಿತವಾಗಿ ಏನಾದ್ರೂ ಬೇಲ್ ಪಡೆಯುವಂತ ನಿಟ್ಟಿನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಒಂದು ಪ್ರಯತ್ನ ಪಡುವುದಂತ ಅವಕಾಶ ಇರುತ್ತೆ. ಆ ಪ್ರಯತ್ನ ಆಗಿತ್ತು. ಕೋರ್ಟ್ ಅದನ್ನ 31ನೇ ತಾರೀಕಿನ ವಿಚಾರಣೆಗೆ ಮುಂದೂಡಿತು. ಅಂತಂದ್ರೆ ಶುಕ್ರವಾರದ ವಿಚಾರಣೆಗೆ ಮುಂದೂಡಿತು. ಇವತ್ತು ವಿಚಾರಣೆ ನಡೆಯೋದಿದೆ. ಇವತ್ತು ಅಂತಂದ್ರೆ ನಾವೀಗ ತಡರಾತ್ರಿ 1 ಗಂಟೆ ಸಂದರ್ಭದಲ್ಲಿ ಇದ್ದೀವಿ. ಇನ್ನೇನ್ ಬೆಳಗ್ಗೆ 9-10 ಗಂಟೆಗೆ ಬಹುಶಃ ಕೋರ್ಟ್ ನಲ್ಲಿ 10-10:30 ಸಂದರ್ಭದಲ್ಲಿ ಅದ್ರ ವಿಚಾರಣೆ ನಡೆಯೋದಿದೆ. ಅದು ಕೂಡ ಈಗ ಬಿದ್ದೋಯ್ತು. ಆಂಟಿಸಿಪೇಟರಿ ಬೇಲ್ ಕೂಡ ಸಿಗುವಂತದ್ದು ಯಾವ ಪ್ರಕ್ರಿಯೆಯೂ ಕೂಡ ಅದರ ಲಾಭ ಈಗ ಪ್ರಜ್ವಲ್ ರೇವಣ್ಣಗೆ ಇಲ್ಲ. ಯಾಕಂತಂದ್ರೆ ಆತ ಈಗ ಪೊಲೀಸರ ವಶಕ್ಕೆ ಬಿಟ್ಟಾಗ ಹೋಗಿದೆ. ಸೊ ಈ